ಒಂದು ಶಾಂತ ಹಳ್ಳಿಯಲ್ಲಿ ಮಲಗಿದ್ದ ಶಾಪದ ರಹಸ್ಯವನ್ನು ಭೇದಿಸಲು ಹೊರಟ ಇಬ್ಬರು ಪ್ರೇಮಿಗಳು ತಮ್ಮ ಪ್ರೀತಿಯಿಂದ ಕತ್ತಲೆಯನ್ನು ಎದುರಿಸಿ ಸತ್ಯವನ್ನು ಬೆಳಕಿಗೆ ತಂದ ಕಥೆ. ಅರುಂಡೆಲ್ ಎಂಬ ಚಿಕ್ಕ ಹಳ್ಳಿ ಮಂಜುಗಡ್ಡೆಯ ಗುಡ್ಡಗಳು ಮತ್ತು ಹಸಿರು ಕಣಿವೆಗಳ ಮಧ್ಯೆ ನೆಲೆಸಿತ್ತು. ಜಾಸ್ಮಿನ್ ಹೂವಿನ ಸುಗಂಧ ಮತ್ತು ಕೀಟಗಳ ಕೂಗುವ ಶಬ್ದವು ಆ ಹಳ್ಳಿಯ ಶಾಂತಿಯನ್ನು ತುಂಬುತ್ತಿತ್ತು. ಇಲ್ಲಿ ಸಮಯವೇ ನಿಧಾನವಾಗಿ ಸಾಗುತ್ತಿತ್ತು. ಹಳ್ಳಿಯ ಮಧ್ಯದಲ್ಲಿರುವ ದೊಡ್ಡ ಅಶ್ವತ್ಥ ಮರದಂತೆ ಕಥೆಗಳು ಜನರ ಜೀವನದೊಂದಿಗೆ ಬೆಸೆದುಕೊಂಡಿದ್ದವು. ಈ ಹಳ್ಳಿಯಲ್ಲಿ ಇಬ್ಬರು ಆತ್ಮಗಳು ಅನಿರೀಕ್ಷಿತವಾಗಿ ಒಂದಾಗಲಿದ್ದವು. ಐಶ್ವರ್ಯ. ಹಳ್ಳಿಯ ಶಾಲಾ ಗುರುಗಳ ಮಗಳು ಐಶ್ವರ್ಯ ಅರುಂಡೆಲ್ನ ಆತ್ಮವೇ ಆಗಿದ್ದಳು. ಅವಳ ನಗು ಬೆಳ್ಳಿ ಗಂಟೆಯ ಧ್ವನಿಯಂತೆ ಮಧುರವಾಗಿತ್ತು. ಅವಳ ಹೃದಯವು ಆಕಾಶದಷ್ಟು ವಿಶಾಲವಾಗಿತ್ತು. ರೈತರ ಹೊಲದಲ್ಲಿ ಸಹಾಯ ಮಾಡುವುದು, ವೃದ್ಧರ ಮನೆಗೆ ಹೋಗಿ ಅವರ ಮನಸ್ಸಿಗೆ ಧೈರ್ಯ ನೀಡುವುದು, ಇವೆಲ್ಲ ಅವಳ ದಿನಚರಿಯ ಭಾಗವಾಗಿತ್ತು. ಆಕಾಶ ಒಂದು ದಿನ ಬೇಸಿಗೆ ಸಂಕ್ರಾಂತಿಯ ಸಂದರ್ಭದಲ್ಲಿ ಹಳ್ಳಿಗೆ ಬಂದ ಹೊಸ ವ್ಯಕ್ತಿ. ನಗರ ಜೀವನದ ಗದ್ದಲದಿಂದ ದೂರವಾಗಲು ಶಾಂತಿಯನ್ನು ಹುಡುಕುತ್ತಾ ಬಂದಿದ್ದ. ಹಳ್ಳಿಯ ಅಂಚಿನಲ್ಲಿ ನದಿಯ ಬಳಿಯೊಂದು ಚಿಕ್ಕ ಮನೆ ಬಾಡಿಗೆಗೆ ತೆಗೆದುಕೊಂಡಿದ್ದ. ಅವನ ಕಣ್ಣುಗಳಲ್ಲಿ ದೂರದ ನೆನಪುಗಳು ಮಿನುಗುತ್ತಿದ್ದವು. ಹಳ್ಳಿಯ ಜನರು ಅವನ ಬಗ್ಗೆ ಕುತೂಹಲದಿಂದ ಮಾತನಾಡುತ್ತಿದ್ದರು. ಮೊದಲ ಭೇಟಿಯ ಕ್ಷಣ. ಒಂದು ಮಧ್ಯಾಹ್ನ ಐಶ್ವರ್ಯ ನದಿಯ ಕಡೆ ನಡೆದು ಹೋಗುತ್ತಿದ್ದಳು. ಸೂರ್ಯನ ಕಿರಣಗಳು ಮರದ ಎಲೆಗಳ ಮಧ್ಯೆ ತೇಲಿ ಅವಳ ಮೇಲೆ ಬೀಳುತ್ತಿದ್ದವು. ಅಲ್ಲಿ ಆಕಾಶ ತನ್ನ ಚಿತ್ರಪಟದಲ್ಲಿ ಹಳ್ಳಿಯ ಸೌಂದರ್ಯವನ್ನು ಬಿಡಿಸುತ್ತಿದ್ದನು. ಏನು ಬಿಡಿಸುತ್ತಿದ್ದೀರಾ ಎಂದು ಐಶ್ವರ್ಯ ಕೇಳಿದಳು. ಆಕಾಶ ನಗುತ್ತಾ, ಈ ಹಳ್ಳಿಯ ಆತ್ಮವನ್ನು ಹಿಡಿಯಲು ಪ್ರಯತ್ನಿಸುತ್ತಿದ್ದೇನೆ, ಆದರೆ ಅದು ಕೈತಪ್ಪುತ್ತಿದೆ ಎಂದನು. ಅವರ ಮಾತುಕತೆ ನದಿಯ ಹರಿವಿನಂತೆ ಸಹಜವಾಗಿ ಮುಂದುವರಿದಿತು. ದಿನಗಳು ವಾರಗಳಾಗಿ ಬದಲಾದವು. ಹಳ್ಳಿಯಲ್ಲಿ ಅವರ ಪ್ರೀತಿಯ ಗುಸುಗುಸು ಹರಡಿತು. ಹಳ್ಳಿಯ ರಹಸ್ಯ. ಆದರೆ ಹಳ್ಳಿಯಲ್ಲಿ ವಿಚಿತ್ರ ಘಟನೆಗಳು ಆರಂಭವಾಗಿದ್ದವು. ರೈತನ ಜಾನುವಾರುಗಳು ಕಾಣೆಯಾಗುತ್ತಿವೆ. ರಾತ್ರಿ ವಿಚಿತ್ರ ಶಬ್ದಗಳು ಕೇಳಿಸುತ್ತಿವೆ. ಐಶ್ವರ್ಯದ ತಂದೆ ಹಳ್ಳಿಯ ಮೇಲೆ ಶಾಪವಿದೆ ಎಂದು ಹೇಳುತ್ತಿದ್ದರು. ಆಕಾಶ ಸತ್ಯವನ್ನು ಹುಡುಕಲು ನಿರ್ಧರಿಸಿದನು. ನಾವು ಸೇರಿ ಪರಿಶೀಲಿಸೋಣ ಎಂದನು. ಭಯ ಇದ್ದರೂ ಕುತೂಹಲ ಹೆಚ್ಚು. ಬಿಟ್ಟು ಹೋದ ಮನೆ. ಸಂಜೆಯ ಅಂಧಕಾರದಲ್ಲಿ ಅವರು ಕಾಡಿನ ಅಂಚಿನಲ್ಲಿರುವ ಬಿಟ್ಟು ಹೋದ ಮನೆಯನ್ನು ಕಂಡುಹಿಡಿದರು. ಒಳಗೆ ಹಳೆಯ ವಸ್ತುಗಳ ನಡುವೆ ಒಂದು ಡೈರಿ ಸಿಕ್ಕಿತು. ಅದು ಮೀರಾ ಎಂಬ ಮಹಿಳೆಯದು. ಅವಳ ಬರಹಗಳಲ್ಲಿ ದ್ರೋಹ, ನೋವು ಮತ್ತು ಪ್ರತೀಕಾರದ ಕಥೆಯಿತ್ತು. ಹಳೆಯ ಗಾಯಗಳು ಮತ್ತೆ ಜೀವಂತವಾಗುತ್ತಿವೆ ಎಂಬುದು ಅವರಿಗೆ ಅರ್ಥವಾಯಿತು. ಗಾಳಿ ಮಳೆ ರಾತ್ರಿಯ ಸತ್ಯ. ಒಂದು ಗಾಳಿ ಮಳೆ ರಾತ್ರಿ ಅವರು ಹಳ್ಳಿಯವರ ಮುಂದೆ ಸತ್ಯವನ್ನು ಬಹಿರಂಗಪಡಿಸಿದರು. ಆರೋಪಗಳು, ಭಯ, ಕೋಪ ಎಲ್ಲವೂ ಹೊರಬಂದವು. ಹಠಾತ್ ಭೂಮಿ ಕಂಪಿಸಿತು. ಬೆಳಕು ಮಿಂಚಿತು. ಭಯದ ವಾತಾವರಣ. ಐಶ್ವರ್ಯ ಆಕಾಶನ ಕೈ ಹಿಡಿದು, ಇಲ್ಲಿಂದ ಹೊರಟು ಹೋಗೋಣ ಎಂದಳು. ಅವರು ಕಾಡಿನ ಕಡೆ ಓಡಿದರು. ಹೊಸ ಪ್ರಭಾತ. ಬೆಳಗ್ಗೆ ಸೂರ್ಯೋದಯವಾಯಿತು. ಆದರೆ ಪ್ರಶ್ನೆಗಳು ಇನ್ನೂ ಉಳಿದಿದ್ದವು. ಐಶ್ವರ್ಯ ನಿಧಾನವಾಗಿ ಕೇಳಿದಳು, ಇನ್ನು ನಾವು ಏನು ಮಾಡೋದು? ಆಕಾಶ ಅವಳ ಕೈ ಬಿಗಿಯಾಗಿ ಹಿಡಿದನು. ಏನೇ ಆಗಲಿ, ನಾವು ಜೊತೆಯೇ ಇರುತ್ತೇವೆ ಎಂದನು. ಅವರ ಮುಂದೆ ಹಳ್ಳಿಯ ಭವಿಷ್ಯ, ಅವರ ಪ್ರೀತಿ ಎಲ್ಲವೂ ಅನಿಶ್ಚಿತತೆಯ ಮಂಜಿನಲ್ಲಿ ಮುಚ್ಚಿಕೊಂಡಿತ್ತು. ಹೀಗೆ ಅರುಂಡೇಲ್ ಹಳ್ಳಿಯ ಕಥೆ ಹೊಸ ಅಧ್ಯಾಯವನ್ನು ಕಾಯುತ್ತಿತ್ತು. ಮಳೆಯ ರಾತ್ರಿಯ ನಂತರ. ಗಾಳಿ ಮಳೆ ಶಾಂತವಾದ ನಂತರ ಅರುಂಡಲ್ ಹಳ್ಳಿ ಮೌನದಲ್ಲಿ ಮುಳುಗಿತ್ತು. ಆದರೆ ಅದು ಸಾಮಾನ್ಯ ಮೌನವಾಗಿರಲಿಲ್ಲ. ಒಂದು ಭಯದ, ಅಸ್ಪಷ್ಟ ಆತಂಕದ ಮೌನ. ಐಶ್ವರ್ಯ ಮತ್ತು ಆಕಾಶ ನದಿಯ ದಡದಲ್ಲಿ ನಿಂತಿದ್ದರು. ಅವರ ಹೃದಯದಲ್ಲಿ ಪ್ರಶ್ನೆಗಳು, ಮನಸ್ಸಿನಲ್ಲಿ ಅನುಮಾನಗಳು. ನಾವು ಸತ್ಯದ ಅರೆಮಾರ್ಗದಲ್ಲಿ ನಿಂತಿದ್ದೇವೆ, ಆಕಾಶ ನಿಧಾನವಾಗಿ ಹೇಳಿದನು. ಮೀರಾ ಡೈರಿಯಲ್ಲಿರುವ ಕೊನೆಯ ಪುಟವೇ ಉತ್ತರ. ಐಶ್ವರ್ಯ ಕಣ್ಣೀರನ್ನು ಒರೆಸುತ್ತಾ ಹೇಳಿದಳು, ಡೈರಿಯ ಕೊನೆಯ ಪುಟ. ಅವರು ಡೈರಿಯ ಕೊನೆಯ ಪುಟವನ್ನು ಮತ್ತೆ ಓದಿದರು. ಅದರಲ್ಲಿ ಬರೆಯಲಾಗಿತ್ತು, ನನ್ನನ್ನು ದ್ರೋಹಿಸಿದವರು ಈ ಹಳ್ಳಿಯ ಗೌರವಾನ್ವಿತ ಹಿರಿಯರು. ಸತ್ಯವನ್ನು ನದಿಯ ಕೆಳಗಿನ ಹಳೆಯ ದೇವಾಲಯದೊಳಗೆ ಮುಚ್ಚಿಟ್ಟಿದ್ದಾರೆ. ನನ್ನಾತ್ಮಕ್ಕೆ ಶಾಂತಿ ಸಿಗುವುದಿಲ್ಲ, ಸತ್ಯ ಬೆಳಕಿಗೆ ಬರುವ ತನಕ. ಆಕಾಶನ ಕಣ್ಣುಗಳಲ್ಲಿ ಹೊಸ ಸಂಕಲ್ಪ ಮೂಡಿತು. ನಾವು ದೇವಾಲಯಕ್ಕೆ ಹೋಗಬೇಕು. ನದಿಯ ಕೆಳಗಿನ ದೇವಾಲಯ.
ಅರುಂಡಲ್ ನದಿಯ ದಡದ ಬಳಿ ಒಂದು ಹಳೆಯ ಮುರಿದ ದೇವಾಲಯ ಇತ್ತು. ವರ್ಷಗಳ ಕಾಲ ಅದು ನೀರಿನಲ್ಲಿ ಅರ್ಧ ಮುಳುಗಿತ್ತು. ಹಳ್ಳಿಯವರು ಅದನ್ನು ಶಾಪಿತ ಸ್ಥಳ ಎಂದು ಕರೆಯುತ್ತಿದ್ದರು. ರಾತ್ರಿಯವರು ಅಲ್ಲಿಗೆ ತೆರಳಿದರು. ಒಳಗೆ ಮಣ್ಣಿನ ಕೆಳಗೆ ಒಂದು ಹಳೆಯ ಲೋಹದ ಪೆಟ್ಟಿಗೆ ಸಿಕ್ಕಿತು. ಅದರಲ್ಲಿ ಹಳೆಯ ದಾಖಲೆಗಳು ಮತ್ತು ಒಂದು ಚಿನ್ನದ ಲಾಕೆಟ್. ಐಶ್ವರ್ಯ ಅದನ್ನು ಹಿಡಿದಾಗ ಅವಳ ತಂದೆಯ ಹೆಸರು ಆ ದಾಖಲೆಯಲ್ಲಿ ಕಾಣಿಸಿತು. ಅವಳ ಉಸಿರು ನಿಂತಂತಾಯಿತು. ಅಪ್ಪ, ಅವಳು ಗುಸುಗುಸುಗುಟ್ಟಿದಳು. ದ್ರೋಹದ ಸತ್ಯ. ದಾಖಲೆಗಳಲ್ಲಿ ಮೀರಾ ಹಳ್ಳಿಯ ಭೂಮಿಯನ್ನು ತನ್ನ ಹೆಸರಿನಲ್ಲಿ ಹೊಂದಿದ್ದಳು. ಆದರೆ ಕೆಲವು ಹಿರಿಯರು, ಐಶ್ವರ್ಯದ ತಂದೆಯೂ ಸೇರಿ ಆ ಭೂಮಿಯನ್ನು ಮೋಸದಿಂದ ಕಬಳಿಸಿದ್ದರು. ಮೀರಾ ಆತ್ಮಹತ್ಯೆ ಮಾಡಿಕೊಂಡಳು. ಆದರೆ ಅವಳ ಆತ್ಮ ಹಳ್ಳಿಯನ್ನು ಬಿಟ್ಟಿರಲಿಲ್ಲ. ಆಕಾಶ ಐಶ್ವರ್ಯನ ಕಡೆ ನೋಡಿದನು. ಇದು ನಿನ್ನ ತಪ್ಪಲ್ಲ ಎಂದನು. ಐಶ್ವರ್ಯ ಕಣ್ಣೀರು ಸುರಿಸುತ್ತಾ, ನಾವು ಸತ್ಯವನ್ನು ಎಲ್ಲರಿಗೂ ಹೇಳಬೇಕು ಎಂದಳು. ಅಂತಿಮ ಮುಖಾಮುಖಿ. ಮುಂದಿನ ದಿನ ಅವರು ಹಳ್ಳಿಯವರನ್ನು ಸೇರಿಸಿದರು. ಐಶ್ವರ್ಯ ಧೈರ್ಯದಿಂದ ಎಲ್ಲ ಸತ್ಯವನ್ನು ಹೇಳಿದಳು. ಅವಳ ತಂದೆ ತಲೆ ತಗ್ಗಿಸಿ ನಿಂತರು. ನಾನು ಭಯದಿಂದ ತಪ್ಪು ಮಾಡಿದೆ. ಅವರು ಒಪ್ಪಿಕೊಂಡರು. ಹಳ್ಳಿಯವರು ಮೀರಾ ಆತ್ಮಕ್ಕೆ ಶಾಂತಿ ಸಿಗಲು ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಸಿದರು. ದಾಖಲೆಗಳನ್ನು ಸರಿಪಡಿಸಿದರು. ಭೂಮಿಯನ್ನು ಮೀರಾ ಕುಟುಂಬದ ಹೆಸರಿಗೆ ಮರುಪಡಿಸಿದರು. ಶಾಪ ಮುರಿದ ಕ್ಷಣ. ಆ ರಾತ್ರಿ ವಿಚಿತ್ರ ಶಬ್ದಗಳು ನಿಂತವು. ಜಾನುವಾರುಗಳು ಮತ್ತೆ ಕಾಣಿಸಿಕೊಂಡವು. ಹಳ್ಳಿಯ ವಾತಾವರಣ ಹಗುರವಾಯಿತು. ಐಶ್ವರ್ಯ ಆಕಾಶನ ಕೈ ಹಿಡಿದು ನಿಂತಳು. ನಮ್ಮ ಪ್ರೀತಿ ಈ ಹಳ್ಳಿಯನ್ನು ಉಳಿಸಿದೆ. ಅವಳು ನಗುತ್ತಾಳೆ. ಆಕಾಶ ಮೃದುವಾಗಿ ಉತ್ತರಿಸಿದನು, ಸತ್ಯವೇ ಯಾವ ಶಾಪಕ್ಕೂ ದೊಡ್ಡದು. ಹೊಸ ಆರಂಭ. ಕೆಲವು ತಿಂಗಳುಗಳ ನಂತರ ಅರುಂಡಲ್ ಹಳ್ಳಿಯಲ್ಲಿ ಹಬ್ಬದ ವಾತಾವರಣ. ಐಶ್ವರ್ಯ ಮತ್ತು ಆಕಾಶ ವಿವಾಹವಾದರು. ಅವರು ಹಳ್ಳಿಯಲ್ಲೇ ಉಳಿದು ಒಂದು ಕಲಾಶಾಲೆಯನ್ನು ಆರಂಭಿಸಿದರು, ಮೀರಾ ಹೆಸರಿನಲ್ಲಿ. ಅರುಂಡಲ್ ಈಗ ಶಾಪಿತ ಹಳ್ಳಿಯಲ್ಲ, ಅದು ಸತ್ಯ ಮತ್ತು ಪ್ರೀತಿಯಿಂದ ಪುನರ್ಜನ್ಮ ಪಡೆದ ಹಳ್ಳಿ. ಸೂರ್ಯ ಮತ್ತೆ ಉದಯಿಸಿದಾಗ ಅದು ಕೇವಲ ಹೊಸ ದಿನವಲ್ಲ, ಒಂದು ಹೊಸ ಇತಿಹಾಸದ ಆರಂಭ.